ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾರಾದರೂ 4 ಜನ ಸ್ಟ್ರೈಕ್ ಮಾಡ್ತಾರಂತಂದ್ರೆ ನೀವು ಪರ್ಮಿಷನ್ ಕೇಳ್ತೀರಿ. ಮುಖ್ಯಮಂತ್ರಿಗಳು ಹೇಳಿದ್ರು ಅದು ನಾವು KCA ಫಂಕ್ಷನ್ ಮಾಡಿದ್ದಾರೆ. ಹೌದು ಸ್ವಾಮಿ, ಸೆಕ್ಯೂರಿಟಿ ಯಾರು ಕೊಡೋದು? KCA ಕೊಡ್ತಾರ? ನೀವು ಕೊಡ್ತೀರಲ್ಲ, ಪ್ರತಿ ಕ್ರಿಕೆಟ್ ಮ್ಯಾಚಿಗೆ ಸೆಕ್ಯೂರಿಟಿ ನೀವೇ ಕೊಡ್ತೀರಿ. ಇಲ್ಲಿ ನನಗನ್ನಿಸ್ತಾ ಇದೆ ಪೊಲೀಸ್ ಇಲಾಖೆಯನ್ನ ಇವ್ರು ಕಾನ್ಫಿಡೆನ್ಸಲ್ಲೇ ತಗೊಂಡಿಲ್ಲ. ನಾವು ವಿಡಿಯೋಗಳಲ್ಲಿ ನೀವು ತೋರಿಸಿರೋ ವಿಡಿಯೋಗಳಲ್ಲಿ ನೋಡ್ತೇವೆ, ಆ ಗಾಯಾಳುಗಳನ್ನು ಜನನೇ ಹೊತ್ತುಕೊಂಡು ಹೋಗಿ ಅವ್ರ ವಾಹನದಲ್ಲಿ ಇವತ್ತು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಪೊಲೀಸರು ಹಂಗೆ ಸುಮ್ಮನೆ ನಿಂತಿದ್ದಾರೆ. ಹಲವಾರು ಹಿರಿಯ ಪೊಲೀಸ್ ಅಧಿಕಾರಿಗಳು ಸುಮ್ಮನೆ ನಿಂತಿದ್ದಾರೆ. ಅಂದ್ರೆ ಅರ್ಥ ಏನು? ಪೊಲೀಸರು ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದ್ದಾರೆ. ಯಾಕಂದ್ರೆ ಈ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಆದ್ರಿಂದ ಇದು ತನಿಖೆ ಆಗಬೇಕು. ಸಾವು ವ್ಯರ್ಥ ಆಗಿ ಹೋಗಬಾರ್ದು. ಮತ್ತು ಇದೊಂದು ವ್ಯವಸ್ಥೆಗೆ ಕಳಂಕ, ನಮ್ಮ ಕರ್ನಾಟಕಕ್ಕೆ ಕಳಂಕ. ಸುಧಾಕರ್ ಹೇಳಿದಂತೆ ಹಲವಾರು ಕ್ರಿಕೆಟ್ ವಿಜಯೋತ್ಸವಗಳಾಗಿದ್ದಾವೆ, ಕರ್ನಾಟಕದಲ್ಲೂ ಆಗಿದ್ದಾವೆ. ಈಗ ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈದಲ್ಲಿ ಒಂದು 25 ಕಿಲೋಮೀಟರ್ ರೋಡ್ ಶೋ ಮಾಡಿಬಿಟ್ರು. ಫಂಕ್ಷನ್ ಇಲ್ಲ, ಜನನೂ ಸೇರಿಸಲ್ಲ. ಇವತ್ತು ಹಂಗೆ ಮಾಡಿಬಿಟ್ಟಿದ್ರೆ ಮುಗಿದೋಗಿರೋದು. ಇವರು ಆ ಚಿಂತನೆ ತಲೆನೇ ಇಲ್ಲ. ಹಿಂದಿನಿಂದ ಪಾಠ ಕಲಿಬೇಕು. ನೀವು ಹೇಳಿದ್ರಿ, ನಾನು ಗೃಹ ಸಚಿವವಾಗಿ ಮುಖ್ಯಮಂತ್ರಿಯಾಗಿ ಇಂಥದೇ ಒಂದು ಸಂದರ್ಭ ಒಳಗೆ ಬಂದಿತ್ತು. ಭಾಳ ದುಃಖದ ಸಂಗತಿ, ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಹತ್ತಿರೋದಂಥ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಹಿಂದಿನ ಘಟನೆ, ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿನಲ್ಲಿ ಆಗಿರುವಂತಹ ಘಟನೆಗಳನ್ನು ನೆನೆಸ್ಕೊಂಡು ಅದಕ್ಕೇನು ಏನು ಮಾಡಬೇಕು ಎಲ್ಲವನ್ನೂ ಮಾಡಿ ಎಲ್ಲರೂ ಹೇಳಿದರು ಅರ್ಧ ದಿವಸ 1 ದಿವಸ ಇಟ್ಟರೆ ಸಾಕು. ನಾನು ಹೇಳೋದೇ ಇಲ್ಲ, 2 ದಿವಸ ಪೂರ್ತಿ ಇಡೋಣ, ಎಲ್ಲ ಜನ ಬಂದು ನೋಡಲಿ, ಶಾಂತವಾಗಿರಲಿ, ಆಮೇಲೆ ಇದು ಮಾಡೋಣ, ಸಂಸ್ಕಾರ ಮಾಡೋಣ ಅಂತ. ಎಲ್ಲವೂ ಸುಮಾರು 25 ಲಕ್ಷ ಜನ ಅವತ್ತು ಬಂದು ಅವರ ಅಂತಿಮ ದರ್ಶನವನ್ನು ತಗೊಂಡ ಮೇಲೆ ಬೆಳಗಿನ 4 ಗಂಟೆಗೆ ಹೋಗಿ ನಾವು ಸಂಪೂರ್ಣ ಶವ ಸಂಸ್ಕಾರದ ಎಲ್ಲ ಪೂಜೆಗಳನ್ನು ಮಾಡಿದ್ವಿ. ಯಾಕಂದರೆ ರಾಜ್ಕುಮಾರ್ ಅವ್ರಿಗೆ ಆ ಭಾಗ್ಯ ಸಿಗಲಿಲ್ಲ. ಎಂಥ ಮೇಯರ್ ವ್ಯಕ್ತಿತ್ವ, ಎಂಥ ವಿದಾಯವನ್ನು ಮಾಡಿದ್ದೇವೆ. ಭಾಳ ದುಃಖದ ಸಂಗತಿ. ಇಷ್ಟು ಸೂಕ್ಷ್ಮತೆ ಇಲ್ಲದಿರುವಂಥ ಒಂದು ಸರ್ಕಾರ